ಎಕ್ಸ್ಪ್ಲೋರ್ ಮಾಡೋಂತ ರಿಸ್ಕ್ ಕಮ್ಮಿ ಮಾಡಿದೀವಿ. ಓಕೆ ಓಕೆ ಓಕೆ. ಈವನ್ ರೈತರಾದ್ರೂ ಈಗ ಹೊಸ ಪ್ಲಾಂಟೇಶನ್ ಮಾಡಕ್ ಹೆದರ್ತಾ ಇರೋದ್ರಿಂದ ಹಾ ಹಾ ಹಾ. ನೀವೇ ಬನ್ನಿ ನೋಡ್ಕೊಳ್ಳಿ ತಗೊಂಡೋಗಿ ಅಂತ. ಓ ಅಲ್ಲಿ 400 ರೂಪಾಯಿ ಅಂತೆ, 200 ರೂಪಾಯಿ 250 ರೂಪಾಯಿ ಸಿಗುತ್ತೆ ಗಿಡ. ವಿಚಾರ ಹೇಳೋದು, ನಂದೇ ನರ್ಸರಿ ಆಗ್ಲಿ ಅಥವಾ ಇನ್ನೊಬ್ರು ನರ್ಸರಿಗೆ ಆಗ್ಲಿ, ಹೌದು, ನೀವು ಫೋನ್ ಮೂಲಕ ಪ್ರೈಸ್ ಡಿಸೈಡ್ ಮಾಡಬೇಡಿ, ಗಿಡನ ಎದುರಿಗೆ ನೋಡಿ. ಈಗ ಇವನ್ನೆಲ್ಲ ಎಲ್ಲಿಂದ ತಗೊಂಡ್ಬರ್ತೀರಾ ಸರ್ ನೀವೆಲ್ಲ? ಅದು ಒಂದೊಂದ್ ಕಡೆಯಿಂದ ಬರುತ್ತೆ. ಹಾ ಹಾ. ಇದು ಚಾಮ್ಲಿಯಾಂಗ್ ಅಂತ, ಚಾಮ್ಲಿಯಾಂಗ್ ಅಂತ. ಇದು ಕಾಯಿ ರೆಡ್ ಕಲರ್ ಬರುತ್ತೆ, ಉದ್ದ. ಹಾ. ಇದು ಮಿನಿ ಮೋಸಂಬಿ, ವೆರಿಗೇಟೆಡ್ ಪೇರ್ಲೆ. ಇದು ಚೈನೀಸ್ ಆಪಲ್ ಮೋಸಂಬಿ ಅಂತ ಇದೆ. ಹಾ ಹಾ. ಅದೇ ಚಿಕ್ಕದಾಗಿ ಬರುತ್ತೆ ಸರ್, ಚಿಕ್ಕ ಸೈಜ್ ಬರುತ್ತೆ. ಹಾ ಹಾ ಹಾ. ಇದು ವೆರಿಗೇಟೆಡ್ ಗಾವಾ. ಹಾ ಹಾ. ಒಳಗಡೆ ಪಿಂಕ್ ಕಲರ್ ಬರುತ್ತೆ, ಮೀಡಿಯಂ ಸೈಜ್. ನಮ್ ಜವಾರಿ ತರನೇ ಟೇಸ್ಟ್. ಎಲೆ ಆಕಾರಕ್ಕೆ ಅದಕ್ಕೆ ಇದು. ಇದು ನಾನ್ಸ್ ಯೆಲ್ಲೋ ಅಂತ. ನಾನ್ಸ್ ಯೆಲ್ಲೋ ಅಂತನಾ ಸರ್? ಓಕೆ. ನಾನ್ಸ್ ಯೆಲ್ಲೋ ಅಂತ ಹೂ ಆಗಿದ್ದಿತ್ತು. ಯೆಲ್ಲೋ ಕಲರ್ ಈ ಸೈಜ್ ಬರುತ್ತೆ ಫ್ರೂಟ್. ಓಕೆ. ನಿಮಗೆ ಸಣ್ಣ ಗೋಲಿ ಸೈಜ್ ಬರುತ್ತೆ. ಒಳಗಡೆ ತಿಂದಾಗ ಬಾರೆ ಹಣ್ಣಿನ ಟೇಸ್ಟ್ ಬರುತ್ತೆ. ನಮ್ಮ ಲೋಕಲ್ ಬಾರೆ, ಹಳೆ ಬಾರೆ ಬರ್ತಿತ್ತಲ್ಲ ಚಿಕ್ಕದು, ಆ ತರ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್. ಬಾರೆ ತರಾನೇ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್. ಅದು ಸಿಡಾರ್ ಬೇಚೆರಿ ಅಂತ. ಸಿಡಾರ್ ಬೇಚೆರಿ. ಓಕೆ ಓಕೆ. ಬೇಚೆರಿ, ಸಿಡಾರ್ ಬೇಚೆರಿ ಅಂತನಾ ಸರ್ ಇದು? ಓಕೆ ಓಕೆ ಓಕೆ. ಅದು ರೆಡ್ ಕಲರ್ ಫ್ರೂಟ್, ಇಷ್ಟು ಬರುತ್ತೆ. ಅದು ಅಷ್ಟೇನೆ, ಒಳಗಡೆ ಸ್ವಲ್ಪ ಪಲ್ಪ್ ಇರುತ್ತೆ. ಬಟ್ ಒನ್ ಆಫ್ ದ ಗುಡ್ ಫ್ರೂಟ್ಸ್. ಕಲೆಕ್ಷನ್ ಮಾಡಕ್ ಅಷ್ಟೇ, ನೀವೆಲ್ಲ ಕಮರ್ಷಿಯಲ್ ಗಲ್ಲ. ಓಕೆ ಓಕೆ ಓಕೆ. ಅಲ್ಲ, ಈಗ ಮನೆ 1-2 ಹಾಕೊಂಡು ಹುಡುಗರಿಗೋಸ್ಕರ ಬೆಳಿಬಹುದು. ಪಾಟಲ್ಲಿ ಬೆಳಿಬಹುದು. ಅದೆಲ್ಲವೂ ಪಾಟಲ್ ಬೆಳಿಬಹುದು. ಇದು ಯಾವ್ದು ಸರ್ ಇದು? ಇದು ಕಾಫಿ. ಇದು ಕಾಫಿನ ಇದು? ಓಕೆ ಓಕೆ ಓಕೆ. ಇದು ಸೀಡ್ಲೆಸ್ ವಾಟರ್ ಆಪಲ್. ಸೀಡ್ಲೆಸ್ ವಾಟರ್ ಆಪಲ್ ಸರ್ ಇದು? ಓಕೆ. ಇದು ಬ್ಲಾಕ್ ಬೆರಿ ಜಾಮ್ ಫ್ರೂಟ್ ಅಂತ. ಇಷ್ಟು ಸೈಜ್ ಬರುತ್ತೆ, ಏಲಕ್ಕಿ ಕಾಯಿಗಿಂತ 2ರಷ್ಟು ಸೈಜ್. ಓಪನ್ ಮಾಡಿದಾಗ ಫುಲ್ ಬ್ಲ್ಯಾಕ್ ಕಲರ್ ಇರುತ್ತೆ. ಒಳಗಡೆಗೆ ಫುಲ್ ಯೆಲ್ಲೋ ಕಲರ್, ಮೇಲ್ಗಡೆ ಹೊರಗಡೆ ಔಟರ್ ಶೆಲ್ ಯೆಲ್ಲೋ, ಒಳಗಡೆ ಫುಲ್ ಬ್ಲ್ಯಾಕ್ ಕಲರ್ ಇರುತ್ತೆ. ತಿಂದಾಗ ನಿಮಗೆ ಚಾಕ್ಲೇಟ್ ಟೇಸ್ಟ್ ಬರುತ್ತೆ. ಓಕೆ. ಅದು ನರ್ವ್ ಸಿಸ್ಟಮ್ಗೆ ಬಹಳ ಒಳ್ಳೇದು. ನರ ದೌರ್ಬಲ್ಯ ಇರೋಂಥ ಇದು ಪ್ರಾಬ್ಲಮ್ಗಳಿಗೆ ಒಳ್ಳೇದು. ಇದು ಪೊಂಗ್ರೋ ಅಂತ. ಅಗೇನ್ ಇದು ಅಷ್ಟೇ, ಪೊಂಗ್ರೋ ಅಂತ. ಅಗೇನ್ ಇದು ಅಷ್ಟೇ, ನಿಮಗೆ ಮಟೋವಾ ಮತ್ತೆ ಲಿಚಿ, ಲಾಂಗಾನ್ ಎಲ್ಲ ಏನ್ ಇದೆಯಲ್ಲ ಅದೇ ತರಾನೇ ಫ್ರೂಟ್, ಒಳಗಡೆ ಪಲ್ಪ್ ಇರುತ್ತೆ. ಓಕೆ 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 ಓಕೆ. ಅಂದ್ರೆ ಎಷ್ಟು ವೆರೈಟಿ ಗಿಡಗಳಿದೆ ಸರ್ ತಮ್ಮ ನರ್ಸರಿಯಲ್ಲಿ? ಸದ್ಯಕ್ಕೆ ಈಗ ಒಂದು 60-70 ವೆರೈಟಿ ಸಿಗ್ಬೋದು. ಇನ್ನೂ ಒಂದು 60-70 ವೆರೈಟಿ ಬರೋದಿದೆ. ಸ್ವಲ್ಪ ಮಳೆ ವಾತಾವರಣಕ್ಕೆ ಕಾಯ್ತಾ ಇದೀವಿ. ಅಂದ್ರೆ ಈ ಸರಿ ಕಡಿಮೆ ಇರೋದ್ರಿಂದ ಎಕ್ಸ್ಪ್ಲೋರ್ ಮಾಡೋಂತ ರಿಸ್ಕ್ ಕಮ್ಮಿ ಮಾಡಿದೀವಿ. ಓಕೆ ಓಕೆ ಓಕೆ. ಈವನ್ ರೈತರಾದ್ರೂ ಈಗ ಹೊಸ ಪ್ಲಾಂಟೇಶನ್ ಮಾಡಕ್ ಹೆದರ್ತಾ ಇರೋದ್ರಿಂದ ರೆಗ್ಯುಲರ್ ವೆರೈಟೀಸ್ ನ ಮೂವ್ಮೆಂಟ್ ಮಾಡ್ತಾ ಇದೀವಿ. ಹೊಸ ವೆರೈಟಿಗಳನ್ನ ಕಮ್ಮಿ ಮಾಡಿದೀವಿ. ಬಟ್ ಇನ್ನೊಂದು 15-20 ದಿವಸ ಬಿಟ್ಟು ಇನ್ನೊಂದು 50 ವೆರೈಟಿ ಬರೋದಿದೆ. ಓಕೆ ಓಕೆ ಓಕೆ. ಹೋಟೆಲ್ ಅಂದ್ರೆ ತಮ್ಮ ಹತ್ರ ಒಂದು 100-150 ವೆರೈಟಿ ಸಿಗುತ್ತೆ? 100 ಅಂತೂ ಆರಾಮಾಗಿ ಸಿಗುತ್ತೆ. 100 ಅಂತೂ ಸಿಗುತ್ತೆ. ಅಕಸ್ಮಾತ್ ನೀವು ನಾನ್ ಕೇಳೋರು ಗಿಡ ನಿಮ್ಮ ಹತ್ರ ಇಲ್ಲ, ತರಿಸ್ಕೊಡೋ ಚಾನ್ಸಸ್ ಏನಾದ್ರು? ತರ್ಸಂತ ವ್ಯವಸ್ಥೆ ಮಾಡೋಣ. ಓಕೆ ಓಕೆ. ಇದು ಅಬಿಯು ಅಂತಾನ ಸರ್? ಓಕೆ ಸರ್ ಓಕೆ. ಇದು ಒಂದು ಚೆರಿನಾ ಸರ್ ಇದು? ಇದು ಜಬೋಟಿಕಾ ಬಾ ಸರ್. ಇದು ಜಬೋಟಿಕಾ ಬಾ ಅಂತ, ಬ್ರೆಜಿಲಿಯನ್ ಗ್ರೇಪ್ ಅಂತಾರೆ. ಅದ್ರಲ್ಲಿ ಇದು ಸಬಾರಾ ವೆರೈಟಿ. ಸಬಾರಾ. ಇದು 4 ವರ್ಷದ್ದು, ಇನ್ನೊಂದ್ 2 ವರ್ಷ ಬೇಕು ಇದಕ್ಕೆ. ಈಗ ತಮ್ಮ ಕಡೆ ಇದು ಲೋವಿ ಅಂತ ಹೇಳಿ. ಲೋವಿ. ಓಕೆ ಓಕೆ. ನಮ್ಮ ಈ ಕವಳೆಕಾಯಿ ಬರುತ್ತಲ್ಲ ಅದೇ ತರನೇ ಬರುತ್ತೆ, ಸ್ವಲ್ಪ ಹುಳಿ ಇರುತ್ತೆ. ಇದ್ರಲ್ಲೇ ಸ್ವೀಟ್ ವೆರೈಟಿನೂ ಇದೆ. ಆ ಕಡೆ ಇದೆ, ತೋರಿಸ್ತೀವಿ. ಓಕೆ ಸರ್ ಓಕೆ. ಇದೆಲ್ಲ ನಿಮ್ದು ಅಡಿಕೆನಾ ಸರ್ ಇಲ್ಲಿ? ಇದು ಅಡಿಕೆ. ಮತ್ತೆ ಇವು ಅಷ್ಟೇ, ಅಗೇನ್ ಗೋಟ ಇದು ಹಾಕಿದೀವಿ, ವಾಟೆ ಹಾಕಿದೀವಿ. ಈಗ ನಾನ್ ನಿಮ್ಮ ಹತ್ರ ಈಗ ಒಂದಿಷ್ಟು ಬುಕ್ ನನಗೆ ಗಿಡಗಳು ಬೇಕಪ್ಪ ಅಂದ್ರೆ ನಾನು ಯಾವ ತರ ಪ್ರೊಸೆಸಿಂಗ್ ಏನಿರುತ್ತೆ ತಮ್ಮ ಹತ್ರ ಸರ್? ಮುಂಚೆ ಅಕ್ರಾಸ್ ಕರ್ನಾಟಕ ನಾವೇ ಡೆಲಿವರಿ ಮಾಡ್ತಿದ್ವಿ. ಓಕೆ. 8 ವರ್ಷದ ಮುಂಚೆ. ಬಟ್ ಏನಾಯ್ತು, ಇತ್ತೀಚೆಗೆ ಡೆಲಿವರಿ ಕೂಡ ಫ್ರಾಡ್ಸ್ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಹಂಗಾಗಿ ಜನಕ್ಕೆ ಯಾರು ಒರಿಜಿನಲ್ ಯಾರು ಡೂಪ್ಲಿಕೇಟ್ ಗೊತ್ತಾಗಲ್ಲ. ಹಂಗಾಗಿ ನಾವು ಡೆಲಿವರಿ ಕೂಡ ಸ್ಟಾಪ್ ಮಾಡ್ಬಿಟ್ಟಿದೀವಿ. ನೀವೇ ಬನ್ನಿ ನೋಡ್ಕೊಳ್ಳಿ ತಗೊಂಡೋಗಿ ಅಂತ. ಈಗ ನಮ್ಮ ಹತ್ರ 1-2 ಸತಿ ತಗೊಂಡೋಗಿದ್ರು ಅಂತಂದ್ರೆ ಅವ್ರಿಗೆ ಗೊತ್ತಿರತ್ ನಮ್ದು. ಹೌದು. ಸೊ ಅಂತವ್ರಿಗೆ ಡೈರೆಕ್ಟ್ ಡೆಲಿವರಿ ಕಳ್ಸಿಕೊಡ್ತೀವಿ, ಅದ್ರ ಒಂದು ಗಾಡಿ ಮಾಡಿ. ಬಟ್ ಹೊಸಬ್ರಿಗೆ ನಾವು ಬಂದ್ ಹೋಗ್ರಿ ಅಂತಾನೆ ಹೇಳ್ತಿದೀವಿ. ಓಕೆ ಓಕೆ. ಬಂದು ಹೋದ್ರೆ ಗೊತ್ತಾಗತ್ತೆ ಅಂತ. ಇದು ಮಟೋದಲ್ಲಿ ಇನ್ನೊಂದು ವೆರೈಟಿ. ಇದು ಚೈನೀಸ್ ಆರೆಂಜ್ ಸರ್ ಇದು? ಸ್ವಲ್ಪ ಜಾರ್ತಾ ಇದೆ. ಓಕೆ ಸರ್ ಓಕೆ. ಓಕೆ ಓಕೆ ಓಕೆ. ಸ್ವಲ್ಪ ಹುಳಿ ಜಾಸ್ತಿ ಇರುತ್ತೆ.
ಜ್ಯೂಸ್ ಮಾಡ್ಬೋದು. ಹ್ಮ್ ನಿಮಗೆ ಅದು ಸ್ವೀಟ್ ಲವ್ ಹೇಳಿದ್ನಲ್ಲ, ಹಾ ಹಾ ಕಾಯಿ ಬಿಟ್ಟಿರೋಂಥದ್ದು. ಓಕೆ. ಇದೇನಿರುತ್ತೆ ಸರ್ ರೇಟ್ಗಳು? ಅಂದ್ರೆ ರೇಟು ಒಂದು ನೋಡ್ಕೊಂಡು ಹಾಕ್ತೀರಾ ನಾವು ಹಾ. ಬಲ್ಕಲ್ಲಿ ತಗೊಂಡ್ರೆ? ಆಬ್ವಿಯಸ್ ಆಗಿ ಕಮ್ಮಿ ಆಗುತ್ತೆ ನಿಮಗೆ ಬಲ್ಕ್ ತಗೊಂಡಾಗ. ಹ್ಮ್ ಈಗ 1-2 ಇದ್ದಾಗ ಏನಾಗುತ್ತೆ, ಜನರಲ್ ಆಗಿ ಬಾರ್ಗೇನಿಂಗ್ ಅದು ಕಾಮನ್. ಹೌದೌದು, ಕಾಮನ್. ಅದಕ್ಕೆ ಬೇರೆ ಇರುತ್ತೆ, ನಾವು ಹೋಲ್ಸೇಲ್ ರೇಟ್ಸ್ ಅಲ್ಲಿ ಬೇರೆ ಇರುತ್ತೆ, ಕಮ್ಮಿ ಮಾಡ್ಕೊಡ್ತೀವಿ. ಈಗ ನಾನು ಯಾಕಂದ್ರೆ ಆಲ್ಮೋಸ್ಟ್ ಈಗ ನಾನು ನೋಡ್ತಿರೋದಲ್ಲ ಸಣ್ಣ ಭೂಮಿ ಯಾವ್ದಿರುತ್ತೆ, 1 ಎಕರೆ 2 ಎಕರೆ ಇರುತ್ತೆ. ಸೊ 1 ಎಕರೆ 2 ಎಕರೆ ನಿಮ್ಮ ಅನುಭವದ ಪ್ರಕಾರ ಈಗ ನಾವು ಯಾವೆಲ್ಲ ಗಿಡಗಳನ್ನ ಹಾಕೊಂಡ್ರೆ ಬೆಟರ್ ಇರುತ್ತೆ ಸರ್? ಸಮಗ್ರ ಮಾಡ್ಕೊಂಡ್ರೆ ಬೆಟರ್ ಇರುತ್ತೋ ಅಥವಾ ಒಂದೇ ತರದ ಗಿಡಗಳನ್ನ ಹಾಕೊಂಡ್ರೆ ಈಗ ಬೆಟರ್? ಸಿಟಿ ಎಷ್ಟು ದೂರ ಇದೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಓಕೆ. ಈಗ ಸಿಟಿ, ಈಗ ದಾವಣಗೆರೆಯಿಂದ 8 ಕಿಲೋಮೀಟರ್ ನನ್ನ ತೋಟ ಇದೆ. ನಂದು ಪರ್ಯಾಯ ವ್ಯವಹಾರನೂ ಇದೆ, ನರ್ಸರಿ ಬಿಟ್ಟು ನಮ್ದೊಂದು ಕಾಫಿ ಶಾಪ್ ಇದೆ. ಓಕೆ. ಸೊ ಕಾಫಿ ಶಾಪಿಗೆ ದಿನ ಏನಿಲ್ಲ ಅಂದ್ರೆ ಒಂದು 150-200 ಜನ ಬರ್ತಾರೆ. ಸೊ ಆ 150-200 ಜನ ನಮ್ಮ ಕಸ್ಟಮರ್ಸೇ. ಅಂದ್ರೆ ಕಾಫಿ ಕುಡಿಯಕ್ ಬಂದ್ರು ನಾನು ಅಲ್ಲಿ ಎದುರುಗಡೆ ಹಣ್ಣಿಟ್ಟೆ ಅಂದ್ರೆ ಹೌದು, ಫ್ರೆಶ್ ಆಗಿ ಕಾಣ್ತು ಅಂದ್ರೆ ತಗೊಂಡೋಗ. ಯಾವ್ದು ಚೆನ್ನಾಗೈತಲ್ಲ ಅದ್ರಲ್ಲಿ 10 ಜನ ತಗೊಂಡೋಗ್ಬೋದಾ? ಹೌದು. 200 ಜನದಲ್ಲಿ 10 ಜನ ತಗೊಂಡೋದ್ರು. ನಾನು ಹೇಳ್ತಿರೋದು ನಂದು ಕಾಫಿ ಶಾಪ್ ಇದೆ, ನಾನು ಇಟ್ಟಿದ್ದೀನಿ. ಹೌದು, ಓಕೆ. ನಿಮ್ದು ಯಾರ್ದೋ ಸಿಮೆಂಟ್ ಅಂಗಡಿ ಇರ್ಬೋದು, ಅಥವಾ ಪ್ಲೈವುಡ್ ಅಂಗಡಿ ಇರ್ಬೋದು, ಅಥವಾ ಮತ್ತೊಂದೇನೋ ಯಾವ್ದಾರು ಕೃಷಿ ಮಾಡ್ತಿರ್ಬೋದು, ವ್ಯವಹಾರ ಮಾಡ್ತಿರ್ಬೋದು, ಅಂತ ಜಾಗದಲ್ಲಿ ಇಡ್ಬೋದು. ನಿಮ್ ಫ್ರೆಂಡ್ಸ್ ಅಂಗಡಿ ಇಡ್ಬೋದು. ಸೊ ಆ ತರನು ನಾವು ಎಕ್ಸ್ಪ್ಲೋರ್ ಮಾಡ್ಬೇಕಾಗತ್ತೆ ರೈತರಾದವ್ರು. ಓಕೆ ಓಕೆ. ಈ ತರ ಇದೆ ಚೈನೀಸ್ ಆರೆಂಜ್, ಸ್ಮಾಲ್ ಸೈಜ್, ಬಟ್ ಹುಳಿ ಹುಳಿ ಇರುತ್ತೆ. ಬಟ್ ಜ್ಯೂಸ್ ಮಾಡ್ಕೋಬಹುದು, ಒಳ್ಳೆ ಜ್ಯೂಸ್ ಆಗತ್ತೆ. ಸೊ ಇದರಲ್ಲಿ ನಿಮಗೆ ಲಾಂಗನ್ ಒಳಗೆ ರಿವರ್ ಡೈಮಂಡ್, 4 ಸೀಸನ್, ಮತ್ತೆ ರೂಬಿ ಲಾಂಗನ್, ಮತ್ತೆ ಜಬೋಟಿಕಾದಲ್ಲಿ ಸಣ್ಣ ಗಿಡಗಳು. ಇದು ರೇನ್ ಫಾರೆಸ್ಟ್ ಪ್ಲಮ್. ಇದು ಸುರಿನಾಮಲ್ಲಿ ಬ್ಲ್ಯಾಕ್ ಸುರಿನಾಮು. ಓಕೆ. ಇದು ನೋಡಿ, ಇದು ಕಂಕ್ವಾಟ್ ಅಂತ ಹೇಳಿ ಸಿಪ್ಪೆ ಸಮೇತ ತಿನ್ನುವಂತ ನಿಂಬೆ ಇದು. ಓಕೆ. ಇಸ್ರೇಲ್ ಆರೆಂಜ್ ಅಂತಾನು ಕರೀತಾರೆ. ಜೈಂಟ್ ಮೊಟೋವಾ, ಇದು ಪಾಕಿಸ್ತಾನ್ ಮಲ್ಬೆರಿ ಅಥವಾ ಕಾಶ್ಮೀರ್ ಮಲ್ಬೆರಿ ಅಂತಾನು ಕರೀತಾರೆ. ಜಾಯಿಕಾಯಿ ಒಳಗೆ ಕಸಿ ಗಿಡ ಸರ್, ಜಾಯಿಕಾಯಿ ಒಳಗೆ ಕಸಿ ಗಿಡ. ಓಕೆ ಓಕೆ ಓಕೆ. ಆಮೇಲೆ ನೀವು ಕೇಳಿದ್ರಿ ಬಯಲ್ ಸೀಮೆನಲ್ಲಿ ಮಾಡ್ಬೋದಾ ಮಾಡಬಾರ್ದಾ ಬಟರ್ ಫ್ರೂಟ್. ಓಕೆ. ಇದು ಮ್ಯಾಂಗೋಸ್ಟೀನ್ ನೋಡಿ, ಶೇಡ್ ನೆಟ್ ಕೆಳಗಿದ್ದು ಇಷ್ಟು ಎಲೆ ಸುಟ್ಟಿದೆ. ಅರ್ಥ ಆಯ್ತಾ? ಹೌದು. ಅಂದ್ರೆ ಕೆಲವು ವಾತಾವರಣಗಳಿಗೆ ಕೆಲವು ಗಿಡಗಳನ್ನ ನಾವು ರೆಕಮೆಂಡೇ ಮಾಡಬಾರ್ದು. ಈ ಮ್ಯಾಂಗೋಸ್ಟೀನ್ ಏನು ಅಂದ್ರೆ ಬರುತ್ತೆ ದಾವಣಗೆರೆ ವಾತಾವರಣಕ್ಕೂ. ಬಟ್ ನಿಮ್ಗೆ ಅಡಿಕೆ ತೋಟದಂತ ನೆರಳು ಅಥವಾ ತೆಂಗಿನ ತೋಟದ ಫುಲ್ಲು ನೆರಳಿರೋಂಥ ಜಾಗ ಇದ್ದು ಟೆಂಪರೇಚರ್ 32-33ಕ್ಕಿಂತ ಜಾಸ್ತಿ ಹೋಗ್ಬಾರ್ದು. ಓಕೆ ಓಕೆ. ಅವಾಗ ಮಾತ್ರ ಕಾಯಿ ಆಗತ್ತೆ, ಇಲ್ಲಾಂದ್ರೆ ಗಿಡ ಬೆಳೆಯಲ್ಲ. ಅಲ್ಲ, ಗಿಡ ಬೆಳೆಯುತ್ತೆ, ಕಾಯಿ ಆಗಲ್ಲ. ಕಾಯಿ ಬಂದ್ರು ಚಿಕ್ಕದ್ ಬರುತ್ತೆ. ಇದು ಪ್ಯಾಷನ್ ಫ್ರೂಟ್. ಓಕೆ. ಇದು ವಾಲ್ನಟ್. ಇದು ಕಿವಿ. ಇದು ಬಟರ್ ಫ್ರೂಟ್ ಅಲ್ಲಿ ಬೇರೆ ಬೇರೆ ಸೈಜ್ ಗಿಡಗಳು. ಈಗ ನೋಡಿ, ಪ್ರೈಸ್ ನಾವ್ ಯಾಕೆ ಹೇಳಲ್ಲ ಕೆಲವು ಸತಿ ಅಂತ ಅಂದಾಗ, ಈಗ ನೋಡ್ಬೋದು ನೀವು, ಅಲ್ಲಿರೋ ಗಿಡ 3 kg ಕವರ್ ಅಲ್ಲಿ ಇದೆ. ಹೌದು. ಇದು 10 kg ಕವರ್ ಅಲ್ಲಿ ಇದೆ. ಎರಡು ಒಂದೇ ಸತಿಗೆ ಚೇಂಜ್ ಮಾಡಿರೋಂಥದ್ದು. ಹೌದು. 1 kg ಕವರ್ ಇಂದ 3 kg ಕವರ್ಗೆ 10 kg ಕವರ್ಗೆ ಒಂದೇ ಸತಿಗೆ ಚೇಂಜ್ ಮಾಡಿರೋಂಥದ್ದು. ಬಟ್ ಈ ಗಿಡದ ಗ್ರೋತ್ ನೋಡಿ, ಅಂದ್ರೆ ಪ್ರೈಸ್ ಯಾಕೆ ವೇರಿ ಆಗತ್ತೆ ಅನ್ನೋದಕ್ಕೆ ಪ್ರಶ್ನೆಗೆ ಉತ್ತರ ಅದು. ರೇಟ್ ನ ಫೋನ್ ಮೂಲಕ ಡಿಸೈಡ್ ಯಾವತ್ತು ಮಾಡಬಾರ್ದು ಅನ್ನೋದಕ್ಕೆ ಇದು ನಿದರ್ಶನ. ಈಗ ಬಟರ್ ಫ್ರೂಟ್ ಎಷ್ಟಪ್ಪ ರೇಟ್? ನನ್ನ ಹತ್ರ ಸ್ಟಾಕ್ ಮೋಸ್ಟ್ಲಿ 10 kg ಇರ್ಬೋದು. 400 ರೂಪಾಯಿ ಅಂತ ಹೇಳ್ತೀನಿ. ಅಲ್ಲಿ 400 ರೂಪಾಯಿ ಅಂತೆ, 200 ರೂಪಾಯಿ 250 ರೂಪಾಯಿಗೆ ಸಿಗುತ್ತೆ ಗಿಡ. ವಿಚಾರ ಹೇಳೋದು, ನಂದೇ ನರ್ಸರಿ ಆಗ್ಲಿ ಅಥವಾ ಇನ್ನೊಬ್ರು ನರ್ಸರಿಗೆ ಆಗ್ಲಿ, ನೀವು ಫೋನ್ ಮೂಲಕ ಪ್ರೈಸ್ ಡಿಸೈಡ್ ಮಾಡಬೇಡಿ, ಗಿಡನ ಎದುರಿಗೆ ನೋಡಿ. ಆಮೇಲೆ ಇದು ವೆಲ್ವೆಟ್ ಆಪಲ್. ಇದು ಓಕೆ. ಈಗ ಇದು ಒಟ್ಟಿಗೆ ತಂದಿದ್ ಗಿಡ. ಆಯ್ತಾ? ಇಮಿಡಿಯೇಟ್ ಆಗಿ ಯಾರಿಗಾರ ಬೇಕು ಅಂತಂದ್ರೆ ಮತ್ತೆ ಬೇಕಲ್ಲ ಅಂತ ಬ್ಯಾಗ್ ಕೆಲವನ್ನ ಚೇಂಜ್ ಮಾಡದೆ ಇಟ್ಟಿರ್ತೀವಿ. ಹೌದು. ಸೊ ಈಗ ಅದನ್ನು ನಾನು ಒಂದೇ ರೇಟಿಗೆ ಕೊಡಕ್ ಬರಲ್ಲ. ಹೌದು. ಬ್ಯಾಗ್ ಚೇಂಜ್ ಮಾಡಿ ಅವನ್ನ ಆರೈಕೆ ಮಾಡಿರ್ತೀವಿ. ಅದ್ರಲ್ಲಿ ಯಾವ್ದೋ 1-2 ಗಿಡ ಇಲ್ಲಿ ನೋಡ್ಬೋದು, 1 ಗಿಡ ಹೋಗಿದೆ ಅದ್ರಲ್ಲಿ. ಹೌದು. ಸೊ ಇವೆಲ್ಲವೂ ಇರುತ್ತೆ. ಸೊ ಅದನ್ನ ಕನ್ಸಿಡರೇಷನ್ ತಗೋಬೇಕು. ಹೌದೌದೌದು. ಹಂಗೆ ಪ್ರೈಸ್ ಹೆಂಗ್ ಚೇಂಜ್ ಆಗುತ್ತೆ ಅನ್ನೋದಕ್ಕೆ. ಇದು ಹ್ಯಾಶ್ ವೆರೈಟಿ. ಸರ್ ಇದು. ಓಕೆ ಓಕೆ. ಇದು ಯಾವ್ದು ಸರ್ ಇದು? ಅದು ಈ ಮಾದಿ ಫಲ ಅಂತಾರಲ್ಲ, ಅದ್ರದ್ದು ಬೀಜ ಹಾಕಿದೀವಿ, ಇನ್ನು ರೆಡಿ ಆಗ್ತಾ ಇದೆ ಗಿಡ. ಸೊ
ಸೊ ಇದು ಇಲ್ಲಿ ಇರೋಂಥದ್ದು. ಈ ಕಡೆ ಅಲ್ಲಿ ನಮ್ದೊಂದು R&Dಗೆ ತಂದಿರೋಂಥವು, ನಮ್ಮಲ್ಲಿ ವಾತಾವರಣಕ್ಕೆ ಬರುತ್ತಾ ಇಲ್ಲೋ ಅಂತ ಚೆಕ್ ಮಾಡೋದಕ್ಕೆ ತಂದಿರೋಂಥ ವೆರೈಟಿ ಫ್ರೂಟ್ಸ್ಗಳನ್ನ ಆ ಕಡೆ ಇಟ್ಕೊಂಡಿದ್ವಿ. ಅದನ್ನ ಹೋಗೋಣ, ಈ ಕಡೆ ಇನ್ನೊಂದಿಷ್ಟು ಹಣ್ಣಿನ ಗಿಡಗಳು ನೋಡ್ಕೊಂಡು ಅಲ್ಲಿ ಹೋಗೋಣ. ನಿಮಗೆ ಈಗ ಇಂಜಿನಿಯರಿಂಗ್ ಮುಗಿಸಿದ್ರಿ ಅಂತಂದ್ರೆ ಹಾ ಆ ಲೈಫ್ ಬೆಟರ್ ಇದೆ, ಈ ಲೈಫ್ ಬೆಟರ್ ಇದೆ ಸರ್? ಯಾಕಂದ್ರೆ ಒಳ್ಳೆ ಇದು ಬರೋದು, ನಿಮಗೆ ಸಂಬಳ ಬರೋದು ಹೋಗಿದ್ರೆ. ಸರ್ ಏನಾಗುತ್ತೆ, AC ಈಗ ಬೇಸಿಗೆ ಒಳಗೆ AC ನಲ್ಲಿ ನೆನಪಾದಾಗ ಅದು ಚೆನ್ನಾಗಿ ಅನ್ಸುತ್ತೆ, ಹಾ ಸರ ಹೇಳೋದು. ಹೌದು. ಬಟ್ ಫ್ರೆಶ್ ಫ್ರೂಟ್ ತಿಂದಾಗ ಸಾರ್ಥಕ ಜೀವನ ಅನ್ಸುತ್ತೆ. ಹ್ಮ್ ಅಷ್ಟೇ ಡಿಫ್ರೆನ್ಸ್, ಇನ್ನೇನಿಲ್ಲ. ಹ್ಮ್ ಕಂಫರ್ಟ್ ಬೇಕಂದ್ರೆ ಅದಕ್ಕೆ ಹೋಗ್ಬೇಕು, ಹೆಲ್ತ್ ಬೇಕಂದ್ರೆ ಇದಕ್ಕೆ ಬರ್ಬೇಕು, ಇದಕ್ಕೆ ಬರ್ಬೇಕು. ಅಷ್ಟೇ. ಹ್ಮ್ ಈಗ ಇದು ನೋಡಿ, ನೇರಳೆದು ಬೀಜ ಹಾಕಿ ಬೆಳೆಸಿರೋಂಥ ಗಿಡ. ಈಗ ಇದಕ್ಕೆ ಕಸಿ ಮಾಡ್ತೀವಿ ನಾವು. ಇದಕ್ಕೆ ಕಸಿ ಮಾಡ್ತೀರಾ ಸರ್? ಓಕೆ ಓಕೆ ಓಕೆ. ಇದು ಆಲ್ ಸ್ಪೈಸು. ಹಾಲ್ ಸ್ಪೈಸ್. ಓಕೆ ಓಕೆ ಸರ್. ಸ್ಮೆಲ್ ನೋಡ್ರಿ. ಹ್ಮ್ ನಿಂಬೆ ಒಳಗೆ ಸಣ್ಣ ಗಿಡ. ಇದು ಸರ್. ಹಾ, ಮಾರ್ಕೆಟ್ ಲೆಮನ್ ಅಲ್ಲಿ. ಓಕೆ. ನಾನು ಯಾಕೆ ರೇಟು ನಾನು ಪದೇ ಕೇಳಕ್ ಹೋಗಲ್ಲ, ರೈತರ ವಿಚಾರ ನಮ್ಮ ನಂಬರ್ ಹಾಕಿರ್ತೀನಿ ನಾನು. ರೇಟ್ ಇಂದ ಅದೇ ಹೇಳ್ತೀನಲ್ಲ ಸರ್, ನಾನು ಈಗ ಹೇಳ್ಬೋದು, ಬಟ್ ಅವ್ರು ಬಂದಾಗ ಆ ಸೈಜ್ ಇರುತ್ತೋ ಇಲ್ಲೋ, ಹೌದು, ಹಂಗಾಗತ್ತೆ. ಹಂಗಾಗಿ ಅವತ್ತಿನ ರೇಟ್ ಏನಿರುತ್ತೋ ಅದನ್ನ ನಾವು ಹೇಳ್ಬೋದು. ಇದು ಬಾರ್ಬಡಸ್ ಚೆರಿ, ಇದು ಸಣ್ಣ ಗಿಡ. ಇದು ಚಕ್ಕೆ. ಚಕ್ಕೆ. ಇದು ಕೋಕೋ. ಕೋಕೋ. ಓಕೆ ಸರ್. ಇದು ಲ್ಯಾಂಬಾ ಅಂತ, ಇದು ಒಂದು ಎಕ್ಸಾಟಿಕ್ ಫ್ರೂಟ್. ಲ್ಯಾಂಬಾ ಅಂತಾನ ಸರ್? ಹಾ. ಇದು ಮೆಕಡಮಿಯಾ, ಗೊತ್ತಿರೋಂಥದ್ದು. ಈಗ ಜನ ಒಳ್ಳೆ ಇದು ಇದ್ದಂಗೈತೆ, ಅಡಿಕೆ ಗಿಡ ಇದ್ದಂಗೈತೆ. ಇನ್ನೊಂದು ತೋರಿಸ್ತೀನಿ ನಿಮಗೆ, ಅದು ಇನ್ನೂ ಶಾಕ್ ಆಗತ್ತೆ. ಹಾ. ಇದು ಎಗ್ ಫ್ರೂಟ್. ಇದು ಎಗ್ ಫ್ರೂಟ್. ಇದು ಇದು ಕ್ಯಾಶ್ಯೂ. ಕ್ಯಾಶ್ಯೂ. ಓಕೆ. ಆಮೇಲೆ ಇದು ವೈಟ್ ನೇರಳೆ. ಹಾ. ಇದು ಚಕ್ಕೋತ. ಚಕ್ಕೋತ. ಇದು KG10 ಅಂತ ಪೇರ್ಲೆ ವೆರೈಟಿ. ಪೇರ್ಲೆ ವೆರೈಟಿನಾ ಸರ್ ಇದು? ಎಲ್ಲ ಪೇರ್ಲೆ ಅಂತ, ಸಾರಿ, ಇದು ನೇರಳೆ. ನೇರಳೆ ವೆರೈಟಿ. KG10 ಅಂತ. ಇದು ಸ್ಟ್ರಾಬೆರಿ ಗಾವದಲ್ಲಿ ರೆಡ್. ಓಕೆ ಓಕೆ ಸರ್. ಸ್ಟ್ರಾಬೆರಿ ಗಾವದ ರೆಡ್ ಸರ್ ಇದು? ಇದು ಓಕೆ. ಬೆಟ್ಟದ್ನಲ್ಲಿ. ಇದು ಆಲ್ಮೋಸ್ಟ್ ಬೆಟ್ಟದ್ನಲ್ಲಿ. ಇದು ಮೋಸ್ಟ್ಲಿ ಬಾದಾಮಿ. ಇಲ್ಲ, ಇದು ಗೋಡಂಬಿನೇ. ಗೋಡಂಬಿ. ಓಕೆ. ಆಮೇಲೆ ಇದು ಬೇಲ್ದಣ್ಣು. ಬೇಲ್ದಣ್ಣೊಳಗೆ ಗ್ರಾಫ್ಟೆಡ್ ವೆರೈಟಿ. ನಿಮ್ಗೆ ಆಗ್ಲೇ ಲಾಸ್ಟ್ ಫ್ಲವರಿಂಗ್ ಬಂದು ಹೋಗಿದೆ ಗಿಡ. ಇದು ಲಕ್ಷ್ಮಣ ಫಲ. ಪೇರ್ಲೆದು. ಇದು ಲಕ್ನೋ 14. ಇದು ಅಲಹಾಬಾದ್ ಸಫೇದ್. ಇದು ತೈವಾನ್ ನಿಂಬೆ. ಓಕೆ. ಜನ ಇದನ್ನ ಆಸ್ಟ್ರೇಲಿಯಾ ನಿಂಬೆ ಅಂತಾನೂ ಮಾರ್ತಾರೆ. ಇದು ಮಿರಾಕಲ್ ಫ್ರೂಟ್. ಮಿರಾಕಲ್. ಓಕೆ. ಇದು ಹಲ್ಸಲ್ಲಿ ವಿಯೆಟ್ನಾಂ ಸೂಪರ್ ಅರ್ಲಿ. ಇದು ನೋನಿ. ಅದು ಪೀನಟ್ ಬಟರ್. ಪೀನಟ್ ಬಟರ್ ಇಲ್ಲಿದೆ ನೋಡಿ, ಕಾಯಿ ಬಿಟ್ಟಿದೆ. ಈ ತರ ಬರುತ್ತಾ ಸರ್ ಇದು? ಈ ತರ ಬರುತ್ತೆ. ಇದು ಫುಲ್ ಹಣ್ಣಾದ್ಮೇಲೆ ತಿನ್ಬೇಕು, ಇನ್ನು ಒಂಥರ ಬೆಣ್ಣೆ ತಿನ್ನಂಗ ಆಗುತ್ತೆ, ಬಹಳ ಚೆನ್ನಾಗಿರುತ್ತೆ ಟೇಸ್ಟ್. ಯಾವ ತರ ಬರುತ್ತಾ ಸರ್ ಇದು? ಸೇಮ್ ನಿಮಗೆ ಶೇಂಗಾದ್ದು ಎಣ್ಣೆ ತೆಗೆದಾದ್ಮೇಲೆ ಬರುತ್ತಲ್ಲ, ಅದೇ ಟೇಸ್ಟೇ ಇರುತ್ತೆ. ಅದರಲ್ಲಿ ಇದು ಕಿರ್ನೆಲ್ಲಿ. ಆಮೇಲೆ ಮಲ್ಬೆರಿ ಇದೆ, ರಾಮಫಲ ಇದೆ, ಸೀತಾಫಲ ಇದೆ, ಹನುಮಫಲ ಇದೆ. ಹಿಂಗೆ ಬೇರೆ ಬೇರೆ ವೆರೈಟಿಗಳಿದೆ. ಆ ಕಡೆ ಇರೋದ್ರಲ್ಲಿ ಹುಣಸೆ, ರೆಡ್ ಹುಣಸೆ ಇದು ಸರ್. PKM 1. ಓಕೆ ಓಕೆ. ಮತ್ತೆ ಸ್ವೀಟ್ 3 ವೆರೈಟಿ ಇದೆ. ಇಲ್ಲ, ಒಂಥರ ಶೇಂಗಾ ತಿಂದಂಗೆ ಆಗುತ್ತೆ. ಶೇಂಗಾ ತಿಂದಂಗೆ ಆಗುತ್ತೆ. ಹೌದು. ಇದು ಕೆಲಾಬ್ಯಾಶ್ ಅಂತ ಹೇಳಿ. ಕೆಲಾಬ್ಯಾಶ್ ಅಂತನಾ? ಕೆಲಾಬ್ಯಾಶ್ ಅಂತ. ಹಳೆ ಕಾಲದಲ್ಲಿ ಋಷಿ ಮುನಿಗಳು ಇದನ್ನ ಕಮಂಡಲ ಹತ್ರ ಬಳಸೋರಂತೆ. ಓಕೆ. ಆಮೇಲೆ ಬೆಗರ್ಸ್ ಬೌಲ್ ಅಂತಾನು ಕರೀತಾರೆ. ಇಷ್ಟು ವೆರೈಟಿ ಇಲ್ಲಿದೆ. ಇದು ಹುಣಸೆ ಆಗ್ಲೇ ಫ್ಲವರಿಂಗ್ ಬರೋ ಅಂತ ರೆಡಿ ಇರೋಂಥ ಗಿಡ. ಓಕೆ ಓಕೆ. ನಾವು ಪ್ಲಾಂಟೇಶನ್ ಮಾಡಿದ್ರೆ ಆಯ್ತು ಸರ್ ಇದು? 1-2 ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ ಫ್ಲವರ್. 2 ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಅಕಾಯಿ ಬೆರಿ ಅಂತೇಳಿ, ಕಾಸ್ಟ್ಲಿಯಸ್ಟ್ ಬೆರಿ. ಇದು ಹಣ್ಣಿನ ಗಿಡ ಸರ್? ಹಣ್ಣಿಂದು. ಓ, ನಿಮಗೆ ಈ ಮಲ್ನಾಡ್ ಸೈಡು ಬೈನೆ ಮರ ಅಂತಾರೆ. ತರ ತೆಂಗಿನ ಮರದ ತರನೇ ಇರುತ್ತೆ, ಫುಲ್ ಉದ್ದಕ್ಕೆ ಗೊಂಚಲು ತರ ಕಾಯಿ ಬಿಟ್ಟಿರುತ್ತೆ. ಅದೇ ತರ ಕಾಯಿ ಬಿಡುತ್ತೆ, ಬಟ್ ಇದು ಹಣ್ಣು. ಓಕೆ. ಒಳ್ಳೆ ಅಡಿಕೆ ಗಿಡ ನೋಡ್ದಂಗೆ ಆಗುತ್ತೆ. ಹೌದು. ಅಕಾಯಿ ಬೆರಿ ಅಂತಾನ ಸರ್ ಇದು? ಅಕಾಯಿ ಬೆರಿ. ಅಕಾಯಿ ಬೆರಿ. ಓಕೆ. ಅಕಾಯಿ ಬೆರಿ ಅಂತಾರೆ, ಅಸಾಯಿ ಬೆರಿ ಅಂತಾರೆ. ಇದು ಥೈಲ್ಯಾಂಡ್ ರೆಡ್ ಹಲ್ಸು. ಓಕೆ ಸರ್. ಇವು 2 ವಿಯೆಟ್ನಾಂ ಸೂಪರ್ ಅರ್ಲಿ. ಆ ಕಡೆ ಲಾಸ್ಟ್ ಅಲ್ಲಿ
ಇದೆಲ್ಲ ವಿಯೆಟ್ನಾಂ ಸೂಪರ್ ಅರ್ಲಿ. ಹ್ಮ್ ಹ್ಮ್ ಆ ಕಡೆ ಇರೋದು J33 J33 ಆ ಕಡೆ. ಯೆಲ್ಲೋ ಕಲರ್ ಪಲ್ಪ್, ಒಳ್ಳೆ ಫ್ರೂಟ್ ಹ್ಮ್ ಹ್ಮ್ ಈಗ ಇದು ಇಷ್ಟು ನಿಮ್ಮ ನರ್ಸರಿ ಒಳಗೆ ಇರ್ತಕ್ಕಂಥದ್ದು ಇರೋ ಅಂಥದ್ದು. ಹ್ಮ್ 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 ಈಗ ಏನಾಗಿದೆ, ಇನ್ನೂ ಸ್ಟಾಕ್ ಭಾಳ ಇರ್ತಿತ್ರಿ. ಹಾ ಸ್ವಲ್ಪ ಮಳೆ ವಾತಾವರಣ ಎಡವಟ್ಟಿರೋದ್ರಿಂದ ಚೂರು ಕಮ್ಮಿ ಮಾಡಿದೀವಿ. ಹ್ಮ್ ಹ್ಮ್ ಸ್ಪೈಸಸ್ ಅವನ್ನೆಲ್ಲ ಸ್ಟಾಕ್ ಮಾಡಕ್ ಹೋಗಿಲ್ಲ. ಓಕೆ ಓಕೆ. ಇದು ಬಾದಾಮಿ ಗಿಡ, ಬಾದಾಮಿ. ಓಕೆ. ಒರಿಜಿನಲ್ ಬಾದಾಮಿ. ಹಾ 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 ಇದು ಮರ್ಸೇಬು, ಮರಸೇಬು. ಇಲ್ಲಿ ಇದೆಯಲ್ಲ ಇದು ಹಾ ಪಿಯರ್ ಅಂತೀವಲ್ಲ ಓಕೆ ಓಕೆ. ಅದ್ರದ್ದು. ಹ್ಮ್ ಇದೆಯಾ ಸರ್ ಒಂಥರ ಚೆನ್ನಾಗಿದೆ ಇದು ಯಾವ ಗಿಡ? ಅದು ದೋರುಣ್ಸೆದು ಒಂದು ವೆರೈಟಿ, ಬಟ್ ಅದು ನಾವು ಬೋನ್ಸಾಯ್ ಮಾಡಕ್ಕೆ ಅಂತ ಕಲೆಕ್ಷನ್ ಮಾಡ್ಕೊಂಡಿದ್ದೀವಿ. ಹೌದಾ? ಓಕೆ ಓಕೆ. ಹ್ಮ್ ಹ್ಮ್ ಈಗ ನನಗೆ ಹೌದು ಸರ್ ನಾನು ತಗೊಂತೀನಿ ನಿಮ್ಮ ಹತ್ರ ಇಲ್ಲನಲ್ಲ, ನಿಮ್ದು ಏನಾದ್ರು ಮದರ್ ಪ್ಲಾಂಟ್ ಮಾಡಿದಾರಾ ಅಂತಾರೆ. ನಿಮ್ದು ಏನೋ ಮದರ್ ಪ್ಲಾಂಟ್ ಇದೆಯಾ ಸರ್? ಮದರ್ ಪ್ಲಾಂಟ್ ಬ್ಲಾಕ್ ಕರ್ಕೊಂಡು ಹೋಗ್ತೀನಿ. ಓಕೆ ಸರ್ ಓಕೆ. ಅದ್ರ ಮುಂಚೆ ಇಲ್ಲಿ ನಾವು ಕೆಲವು ಗಿಡಗಳನ್ನ ಹಾ ಇಲ್ಲಿ ನಮ್ಮ ವಾತಾವರಣಕ್ಕೆ ಬರುತ್ತಾ ಇಲ್ಲ ಅನ್ನೋದಕ್ಕೆ ಸ್ಯಾಂಪಲ್ ತಂದಿರ್ತೀವಲ್ಲ, ಹಾ ಹಾ ಅವನ್ನ ಇಲ್ಲಿ ಪ್ಲಾಂಟಿಂಗ್ ಮಾಡಿದ್ವಿ ದೊಡ್ಡ ಬ್ಯಾಗಲ್ಲಿ. ಓಕೆ ಓಕೆ. ಇಲ್ಲ ಯಾವ್ಯಾವ ವೆರೈಟಿ ಇದೆ ಸರ್ ತಮ್ಮ ಹತ್ರ ಈಗ ಇಲ್ಲಿ? ಇದು ಅರ್ಜಾಬಾಯಿ ನೀವು ಆಗ್ಲೇ ತೋರಿಸಿನಲ್ಲ, ಹಾ ಹಾ ಕಮರ್ಷಿಯಲಿ ಒಳ್ಳೆ ಫ್ರೂಟ್ ಅದು. ಓಕೆ. ಬಟ್ ಏನಂದ್ರೆ ಜನಕ್ಕೆ ಅದ್ರ ಬಗ್ಗೆ ಗೊತ್ತಿಲ್ವಲ್ಲ. ನಮ್ಮ ಈಗ ಡ್ರ್ಯಾಗನ್ ಫ್ರೂಟ್ ಬಗ್ಗೆ ಗೊತ್ತೇ ಇಲ್ಲ ಜನಕ್ಕೆ. ಹೌದು. ಸೊ ಹಂಗಾಗಿ ಅದನ್ನ ತಿನ್ನೋರ್ ಕಮ್ಮಿ, ಬೆಳೆಯೋರು ಜಾಸ್ತಿ ಅನ್ನಂಗಿದೆ. ಹೌದು. ಸೊ ಅದ್ರ ಆಮೇಲೆ ಇಂಡಿಯಾದಲ್ಲಿ ಹೆಂಗೆ ಅಂದ್ರೆ ಸರ್, ಹಣ್ಣು ಸ್ವೀಟ್ ಇದ್ರೆ ಮಾತ್ರ ಅದು ಸ್ವೀಟ್ ಹಣ್ಣದು, ಸ್ವೀಟ್ ಇದ್ದಿದ್ ಮಾತ್ರ ಹಣ್ಣದು, ಇಲ್ಲಾಂದ್ರೆ ಹಣ್ಣೇ ಅಲ್ಲ. ಹೌದು. ಸೊ ಹಂಗಿದ್ದಾಗ ಕೆಲವು ಹುಳಿ ಅಂದ ತಕ್ಷಣ ಹಿಂದಕ್ಕೆ ಸರಿತೀವಿ, ಬಟ್ ಅದರಲ್ಲಿ ಎಷ್ಟು ನ್ಯೂಟ್ರಿಷನ್ ಇದೆ ಅನ್ನೋದು ಯೋಚನೆ ಮಾಡ್ಬೇಕು. ಹೌದೌದು. ಹಂಗೆ ಅಂದ್ರೆ ಈಗ ಇಲ್ಲಿ ನೀವು ಇಲ್ಲಿ ಬೆಳ್ಕೊಂಡು ನಿಮಗೆ ಈ ನಮ್ಮ ಭಾಗಕ್ಕೆ ಬರುತ್ತೆ ಅನ್ನೋದು ನೋಡ್ಕೊಂಡು ರೈತರಿಗೆ ಕೊಡೋ ಹೌದೌದೌದು ಕೆಲಸ ಮಾಡ್ತಿದ್ದೀರಾ? Yes. ಓಕೆ ಓಕೆ. ಇದು ಲಾಂಗಾನ್ ಅಲ್ಲಿ ವೆರೈಟಿ ಬೇರೆ ಬೇರೆ. ಇದು ಸೀಡ್ಲಿಂಗ್ ವೆರೈಟಿ, ಎಲ್ಲ ಸೀಡ್ಲಿಂಗ್ ಸರ್. ಅಲ್ಲಿ ಗ್ರಾಫ್ಟೆಡ್ ಇದಾವೆ, ತೋರಿಸ್ತೀನಿ. ಓಕೆ ಓಕೆ ಸರ್. ರಂಬುಟಾನು ನಮ್ಮಲ್ಲಿ ನೋಡಿ, ಹಾ ನೀವು ಕೇಳಿದ್ರಿ ಬಟರ್ ಫ್ರೂಟ್ ಬಗ್ಗೆ. ರಂಬುಟಾನ್ 100% ನಮ್ಮಲ್ಲಿ ಆಗಲ್ಲ. ಅದಕ್ಕೆ ಹ್ಯೂಮಿಡಿಟಿ ಜಾಸ್ತಿ ಬೇಕು, ಘಟ್ಟಕ್ಕಿಂತ ಕಮ್ಮಿ ಕೆಳಗಡೆ ಇರೋಂಥದ್ದು. ಅಂದ್ರೆ ಕೋಸ್ಟಲ್ ಬೆಲ್ಟ್ಗಳಲ್ಲಿ ಬಹಳ ಬ್ಯೂಟಿಫುಲ್ ಆಗಿ ಬರುತ್ತೆ. ಪುತ್ತೂರು, ಓಕೆ, ಈ ವಾತಾವರಣಗಳಲ್ಲಿ ಬಹಳ ಚೆನ್ನಾಗಿ ಬರುತ್ತೆ. ನಮ್ಮ ವಾತಾವರಣಕ್ಕೆ ಅದು ಎಲೆನೆ ಸುಟ್ಟೋಗ್ಬಿಡುತ್ತೆ. ಇಲ್ಲಿ ನೋಡ್ರಿ, ಈಗ ಇಷ್ಟು ಹೆಲ್ದಿ ಕಾಣಿಸ್ತಾ ಇದೆ. ಹೌದು. ನೀವು ಇದನ್ನ ಒಂದು 2-3 ದಿವಸ ಹೊರಗಿಟ್ಟು, ಈಗ ನೋಡ್ರಿ ಲಾಸ್ಟ್ ವೀಕಲ್ಲಿ ಇಟ್ಟಿದ್ವಿ. ಇಂಥ ಮಳೆಗಾಲದಲ್ಲಿ ಹೊರಗಿಟ್ರೆ ಹಿಂಗಿದೆ. ಅಂದ್ರೆ ಯಾವ್ಯಾವ ಭಾಗಕ್ಕೆ ಬರ್ಬೇಕೋ ಅವು ನೀಟಾಗಿ ಬರುತ್ತೆ. ಕೆಲವನ್ನ ನಾವು ಅದೇ ಹೇಳಿದ್ನಲ್ಲ ಸರ್, ನಮ್ಗೆ ಸಮಾಧಾನಕ್ಕೆ ಖುಷಿಗೆ ಹಾಕಬೇಕು ಕೆಲವು ವೆರೈಟಿಗಳನ್ನ. ಕೆಲವನ್ನ ನಾವು ಬೆಳಿಬಹುದು ಅಂತಾನೆ ಹಾಕ್ಬೇಕು. ನೋಡಿ, ಅದ್ರಲ್ಲಿ ರಂಬುಟಾನಲ್ಲೇ ಗ್ರಾಫ್ಟೆಡ್ ವೆರೈಟಿಗಳನ್ನು ಕೆಲವು ಟೆಸ್ಟಿಂಗಿಗೆ ಅಂತ ಇಟ್ಕೊಂಡಿದೀವಿ. ಶೇಡ್ ಅಲ್ಲಿ ಇದ್ದು ಕೂಡ ಹಿಂಗಾಗತ್ತೆ. ಇನ್ನು ಹೊರಗಡೆ ಬಂದ್ರೆ ಅದು ಬೇರೆ ತರನೇ ಆಗುತ್ತೆ. ಉಳಿಯೋದೇ ಕಷ್ಟ. ಹೌದೌದು. ಅಗೇನ್ ಕಿವಿ, ಇದು ಕಿವಿ ಬಳ್ಳಿ. ಇದು ಕಿವಿ ಬಳ್ಳಿ. ಓಕೆ. ಇಷ್ಟು ಬ್ಯೂಟಿಫುಲ್ ಆಗಿ ಬಂದೈತೆ ನೋಡ್ರಿ. 2 ದಿವಸ ಬಿಸಿಲಿಗೆ ಇಟ್ಟರೆ ಇರಲ್ಲ. ಅಂದ್ರೆ ಇದು ನೆರಳು ಬೇಕು. ಓಕೆ. ಇದು ಕಿವಿ ಬಳ್ಳಿನಾ ಸರ್? ಇದು ಬಳ್ಳಿ ಅದು. ಓಕೆ ಓಕೆ ಓಕೆ. ಆಮೇಲೆ ಇನ್ನೊಂದು, ಇವೆಲ್ಲ ಲಾಂಗಾನ್ ಅಲ್ಲಿ ಬೇರೆ ಬೇರೆ ವೆರೈಟಿಗಳು. ಓಕೆ ಸರ್ ಓಕೆ. ಆಮೇಲೆ ರಂಬುಟಾನ್ ಅಲ್ಲಿ ಬೇರೆ ಬೇರೆ ವೆರೈಟಿಗಳಿದಾವೆ. ಇಲ್ಲಿ ನಿಮ್ಮ ಇದಕ್ಕೆ ಟೆಸ್ಟ್ ಅಂಡ್ ಎರರ್ ಎಷ್ಟು ಹಾಕೊಂಡಿದ್ರ ಸರ್ ಗಿಡಗಳನ್ನ? ಸರ್ ವೆರೈಟಿಗಳು ಬೇರೆ ಬೇರೆ ಎಲ್ಲವನ್ನು 2-4 ಹಿಂಗ್ ಮಾಡಿರ್ತೀವಿ. ಅವು ಓಕೆ ಸಕ್ಸಸ್ ಆಗತ್ತೆ ಅಂದಾಗ ಜಾಸ್ತಿ ಮಾಡ್ತೀವಿ. ಇದು ಜೈಂಟ್ ಅಬಿಯು ಅಂತನಾ? ಕೆಲಡಾಂಗ್ ಅಂತ ಇದೆ. ಅದೊಂಥರ ಹಲ್ಸಿನ ತರನೇ. ಓ, ಇದೇನಾ ಸರ್ ಅದು? ಅದು ಕೆಲಡಾಂಗ್ ಅಂತನಾ ಸರ್? ಕೆಲಡಾಂಗ್. ಓಕೆ ಓಕೆ. ಅಂದ್ರೆ ಹಲಸು ತರನೇ ಬರುತ್ತೆ. ಈಗ ನೋಡ್ತಿರೋಂಥ ಗಿಡಗಳಲ್ಲಿ ಕೆಲವು ಮಾತ್ರ ಸಸಿಗಳು ಸೇಲ್ಗಿದೆ. ಕೆಲವು ಇನ್ನು ನಮ್ಮಲ್ಲಿ ಗ್ಯಾರಂಟಿ ಅಂದ್ರೆ ಬರ್ಬೇಕು ನಮ್ಮಲ್ಲಿ ಫ್ರೂಟ್. ಓಕೆ. ಅವು ಬಂದಾಗ ನಾನು ಅವನ್ನ ಗಿಡ ವ್ಯವಸ್ಥೆ ಮಾಡ್ತೀನಿ. ಅಂದ್ರೆ ಏನ್ ಬೀಜ ನಾಟಿ ಮಾಡ್ತಿರೋ ಅಥವಾ? ಇಲ್ಲ, ಈಗ ಸ್ಟಾರ್ಟಿಂಗ್ ಅಲ್ಲಿ ಇವೆಲ್ಲ ನಮ್ಮಲ್ಲಿ ಮದರ್ ಪ್ಲಾಂಟ್ ಇರಲ್ವಲ್ಲ. ಓಕೆ ಓಕೆ. ಇವನ್ನ ಯಾರ ಹತ್ರ ನಾವು ತಂದಿರ್ತೀವೋ ಅವ್ರ ಹತ್ರ ಚೆನ್ನಾಗಿ ಬಂದಿರೋದಿರುತ್ತಲ್ಲ, ಅವ್ರ ಹತ್ರ ತಗೊಳ್ತೀವಿ. ಓಕೆ ಓಕೆ. ತಗೊಂಡು ಆಮೇಲೆ ನೀವು ನಮ್ಮಲ್ಲಿ ಮದರ್ ಪ್ಲಾಂಟಿಂಗ್ ಮಾಡ್ಕೊಂಡು ಆಮೇಲೆ ನಮ್ಮಲ್ಲಿ ಪ್ರೊಪಗೇಷನ್ ಮಾಡ್ತೀವಿ. ಓಕೆ ಓಕೆ ಓಕೆ. ಈಗ ನೋಡ್ಬೋದು, ಇದು ರೂಬಿ ಲಾಂಗನ್ ಮೊನ್ನೆ ಫ್ರೂಟ್ ಆಗಿರೋದು. ರೂಬಿ ಲಾಂಗನ್. ಓಕೆ ಸರ್. ಇದೆಲ್ಲ ಹರ್ಕೊಂಡ್ ತಿಂದಾಯ್ತು. ಸೊ ಇದು ಬರುತ್ತೆ ಅಂತ ನಮಗೆ ಗ್ಯಾರಂಟಿ ಆದಾದ್ಮೇಲೆ ನಾವು ಸೇಲ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಿ. ಈಗ ನಮ್ಮ ತೋಟದಲ್ಲಿ ಒಂದು ರಿವರ್ ಡೈಮಂಡ್ ಕಾಯಿ ಆಗಿದೆ, ತೋರಿಸ್ತೀನಿ ನಿಮಗೆ. ಓಕೆ ಓಕೆ ಸರ್. ಅದು ಅದೊಂಥರ ವೆರೈಟಿ ಕಾಣಿಸ್ತಾರ? ಅದು ಶೋ ಗಿಡನಾ? ಇದು ನೋಡ್ರಿ, ಬ್ಲಾಕ್ ಬೆರಿ. ಬ್ಲಾಕ್ ಬೆರಿ. ನಾನು ತಂದಾಗ ಫ್ರೂಟ್ ಇತ್ತು ಗಿಡದಲ್ಲಿ. ತಂದೀಗ 1 ವರ್ಷ ಆಯ್ತು, ಒಂದು ಈಚು ಆಗಿಲ್ಲ. ಅಂದ್ರೆ
ನೀವು ನರ್ಸರಿಲಿ ತಗೊಂಡೋದಾಗ ಕೆಲವು ಸತಿ ಕಾಯಿದ್ದು ನಿಮ್ಮಲ್ಲಿ ಆಗಲ್ಲ ಅಂತ ಅಂದಾಗ ಹಾ ಮೋಸ್ಟ್ಲಿ ಅಲ್ಲಿ ವಾತಾವರಣ ಅದಕ್ಕೆ ಸೆಟ್ ಆಗದೆ ಇರ್ಬೋದು, ಓಕೆ. ಈ ಕಾರಣನೂ ಇರ್ಬೋದು. ನಾನ್ ತಂದಿದ್ದು ಅದನ್ನ ಮಹಾಬಲೇಶ್ವರಿಂದ. ಮಹಾಬಲೇಶ್ವರಿಂದ. ಸೊ ಅಲ್ಲಿ ಕೋಲ್ಡ್ ವಾತಾವರಣ ಇದೆ, ಅಲ್ಲಿ ಬಹಳ ಚೆನ್ನಾಗಿ ಬಂದಿರ್ಬೋದು. ಬಟ್ ಇಲ್ಲಿ ಬಂದ್ಮೇಲೆ ಅದಿನ್ನೂ ಬಂದಿಲ್ಲ. ಸೊ ಮೋಸ್ಟ್ಲಿ ಅದು ಅಡಾಪ್ಟ್ ಆಗೋ ಟೈಮ್ ತಗೊಳ್ತಿದ್ಯೋ ಏನೋ ನೋಡ್ಬೇಕು. ಒಂದೆರಡು ಮಟೋ ವೆರೈಟಿಗಳಿದೆ. ಅದು ಒಂದು ಹನಿ ವಾಟರ್ ಆಪಲ್ ಅಂತ, ಇವೆಲ್ಲ ಮದರ್ ಪ್ಲಾಂಟಿಗೆ ಇಟ್ಕೊಂಡಿರೋಂಥದ್ದು. ಸ್ಯಾಂಟೋಲು, ಈಗೆಲ್ಲ ರೆಡಿ ಮಾಡ್ತಾರ ಸರ್ ಇವೆಲ್ಲ ಗಿಡಗಳು? ಹಾ. ಓಕೆ ಓಕೆ ಓಕೆ. ಈ ನಮ್ಮಲ್ಲಿ ಫ್ರೂಟಿಂಗ್ ಬಂದಿರ್ತಾವಲ್ಲ ಹಾ ಹಾ. ಅಂಥವನ್ನ ನೆಕ್ಸ್ಟ್ ಮತ್ತೆ ಸಸಿ ಮಾಡೋ ಅಂಥದ್ದು. ಇದು ರೆಡ್ ಆಮ್ಲ. ರೆಡ್ ಆಮ್ಲ, ಓಕೆ ಸರ್. ಇದು ಕಾಯಿ ಆಗ್ಲೇ ಕೆಲವು ಗಿಡದಲ್ಲಿ ಬಂದೋಗಿದೆ. ಸೀಸನ್ ಮುಗಿತಾ ಬಂತಲ್ಲ. ಈಗ ಇನ್ನೊಂದು ನಾನು ನಿಮ್ಮ ಹತ್ರ ಕೇಳಬೇಕು. ಈಗ ಹೌದು, ಈಗ ನನಗೆ ನರ್ಸರಿ ಒಳಗೆ ಹಣ್ಣುಗಳು ಬಂದ್ಬಿಟ್ಟಿರ್ತವೆ, ಅಲ್ಲಿ ಹೋದ್ಮೇಲೆ ಬರೋಲ್ಲ, ಒಂದೊಂದು ಗಿಡಗಳು ಒಣಗಿ ಬಿಡ್ತವೆ. ಕಾರಣ ಏನಿರುತ್ತೆ? ಅದು ಎರಡು ತರ ಕಾರಣ ಇರುತ್ತೆ. ಒಂದು ಹಾರ್ಡ್ನಿಂಗ್ ಆಗಿರಲ್ಲ ಅಂತ ಕೆಲವು ಸತಿ. ಫಾರ್ ಎಕ್ಸಾಂಪಲ್ ಈಗ ಶೇಡ್ ನೆಟ್ ಅಲ್ಲಿ ಇರುತ್ತೆ, ಅದನ್ನ ನೀವು ತಗೊಂಡೋದ ತಕ್ಷಣ ಅವತ್ತೇ ಪ್ಲಾಂಟಿಂಗ್ ಮಾಡ್ತೀರಿ, ಟ್ರಾನ್ಸ್ಪ್ಲಾಂಟ್ ಶಾಕ್ ಆಗುತ್ತೆ. ಟ್ರಾನ್ಸ್ಪ್ಲಾಂಟ್ ಶಾಕ್ ಅಂದ್ರೆ ಈಗ ಸಡನ್ ಆಗಿ ನೀವು ಎ ಸಿ ಕೆಲಸ ಮಾಡ್ತಿದ್ದವ್ರು ಒಂದು 2 ದಿವಸ ಹೋಗಿ ಬಿಸ್ಲಾಗ ಹೊಲದಲ್ಲಿ ಕೆಲಸ ಮಾಡ್ಬಿಟ್ರೆ ಏನಾಗುತ್ತೆ, ಒಂದು ವಾರ ಮಲ್ಕೊಂತೀರಿ, ಅದಕ್ಕೂ ಅದೇ ಪರಿಸ್ಥಿತಿ ಬರುತ್ತೆ. ಓಕೆ ಓಕೆ. ಸೊ ಇದನ್ನ ತಪ್ಪಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಒಂದು ವಾರ ಫಸ್ಟ್ ಬಿಸ್ಲಾಗ ಅಡ್ಡಾಡ್ಬೇಕು, ಆಮೇಲೆ ಹೋಗಿ ಕೆಲಸ ಮಾಡ್ಬೇಕು. ಅಂದ್ರೆ ಆ ತರ ಗಿಡನ ಈಗ ಎಲ್ಲಾ ಗಿಡನೂ ನಮಗೆ ಅಕ್ಲಮೆಟೈಸ್ ಆಗಿರೋದೇ ಸಿಗುತ್ತೆ ಅಂತ ಅನ್ನೋದು ಕಷ್ಟ. ಅಂದ್ರೆ ಹೊರಗಿನ ವಾತಾವರಣಕ್ಕೆ ಒಗ್ಗಿರೋಂಥ ಗಿಡಗಳು ಸಿಗೋದು ಕಷ್ಟ. ಕೆಲವು ಸತಿ ಶೇಡ್ ನೆಟ್ ಅಲ್ಲೇ ಇರುತ್ತೆ, ನಮ್ಗೆ ಅನಿವಾರ್ಯ ಇರುತ್ತೆ, ತಗೊಂಡು ಹೋಗ್ಲೇಬೇಕು. ಸೊ ಅಂತ ಟೈಮಲ್ಲಿ ಏನ್ ಮಾಡ್ಬೇಕು, ತಗೊಂಡೋಗಿ ಒಂದು ವಾರ 15 ದಿವಸ ಸ್ವಲ್ಪ ಬಿಸಿಲು ನೆರಳು ತೋರಿಸಿ ಆಮೇಲೆ ಗಿಡನ ನೆಡ್ಬೇಕು. ಸೊ ಹಿಂಗಾದಾಗ ಏನಾಗುತ್ತೆ, ಸಸ್ಟೈನ್ ಆಗುತ್ತೆ. ಇದು ಒಂದು ಪಾರ್ಟು. ಎರಡನೇ ಪಾರ್ಟು, ಕೆಲವು ಸತಿ ನಮ್ದಲ್ಲೇ ಕೆಲವು ಸತಿ ಏನಾಗುತ್ತೆ, ಹಾಕಿರೋ ಗಿಡಗಳು 10 ಗಿಡನೂ ಚೆನ್ನಾಗಿರುತ್ತೆ, ಒಂದ್ ಗಿಡ ಮಾತ್ರ ಬೆಳಿತಾ ಇರಲ್ಲ. ಹೌದು. ಯಾಕೋ ಅಂದ್ರೆ ಅದು ಕೆಳಗಡೆ ಮೋಸ್ಟ್ಲಿ ಕಲ್ಲಿರುತ್ತೆ, ಅಥವಾ ಏನೋ ಬೆಳವಣಿಗೆಗೆ ಅದಕ್ಕೆ ಬೇಕಾಗಿರೋಂಥದ್ದು ಆ ಡ್ರಿಪ್ ಬ್ಲಾಕ್ ಆಗಿರ್ಬೋದು, ಅಥವಾ ಹಿಂಗೇನೋ ಒಂದು ಸಮಸ್ಯೆ ಇರುತ್ತೆ. ಅದು ಅಲ್ಲಿ ಲೋಕಲ್ ಸಮಸ್ಯೆನೂ ಆಗಿರ್ಬೋದು, ಅದನ್ನು ನೋಡ್ಕೋಬೇಕಾಗತ್ತೆ. ಸೊ ತೆಂಗಲ್ಲಿ ಇದು ಲೋಕಲ್ ವೆರೈಟಿ. ಲೋಕಲ್ ವೆರೈಟಿನಾ ಸರ್ ಇದು? ಹಾ. ಓಕೆ ಓಕೆ. ನೋಡಿ, ಮಳೆಗಾಲದಲ್ಲಿ ಈಗ ನಮ್ದು ಸೀಸನ್ ಸ್ಟಾರ್ಟ್ ಆಗಕ್ಕಿಂತ ಮುಂಚೆನೇ ತೆಂಗು ಖಾಲಿ ಆಗೋಯ್ತು. ಹಂಗಾಗಿ ಮತ್ತೆ ನಮ್ಮ ಬೇರೆ ಪ್ಲಾಟ್ ಇಂದ ತಗೊಂಬಂದು ಇಲ್ಲಿ ಇಟ್ಟವಲ್ಲ, ಟ್ರಾನ್ಸ್ಪ್ಲಾಂಟ್ ಶಾಕ್. ಇದು ನೋಡ್ರಿ, ಟ್ರಾನ್ಸ್ಪ್ಲಾಂಟ್ ಶಾಕ್ ಇದು. ಓಕೆ. ಸಡನ್ ಆಗಿ ಚೇಂಜ್ ಆಗಿರೋದಕ್ಕೆ ಗರಿ ಸುಟ್ಟಂಗಾಗಿರೋದು. ಬಟ್ 15 ದಿವಸಕ್ಕೆ ಸರಿ ಆಗತ್ತೆ. ಬಟ್ ಅಲ್ಲಿ ತನಕ ನೋಡೋದಕ್ಕೆ ಒಂಚೂರು ಅಲ್ಲಿವರೆಗೂ ನಾವು ಸ್ವಲ್ಪ ಅದ್ರ ಪೋಷಣೆ ಜಾಸ್ತಿ ಇರಬೇಕು, ಬೇಕಾಗತ್ತೆ. ಇದು ಅಷ್ಟೇ, ಇದು ಟ್ರಾನ್ಸ್ಪ್ಲಾಂಟ್ ಇಂದ ಆಗಿರೋದು. ಅದೇ ಶೇಡ್ ನೆಟ್ ಇಮಿಡಿಯೇಟ್ ಹಾಕಿದವಕ್ಕೆ ಏನಾಗಿಲ್ಲ. ಹೌದು, ಇಲ್ಲಿ ಚೆನ್ನಾಗಿದಾವೆ. ಅಷ್ಟೇ. ಇದು ಟಿ ಇಂಟು ಡಿ ನಾ ಸರ್ ಇದು? ಓಕೆ ಓಕೆ. ಇಲ್ಲಿರೋದು ಮಲೇಷಿಯನ್ ಗ್ರೀನ್. ಇದು ಮಲೇಷಿಯನ್ ಗ್ರೀನ್ ಸರ್? ಮಲೇಷಿಯನ್ ಗ್ರೀನ್. ಓಕೆ. ಈ ಕಡೆ ಇದು ಎಲ್ಲ ಮಲೇಷಿಯನ್ ಗ್ರೀನ್. ಇದು ಆರೆಂಜ್ ಚೌಗಟ್ ಡ್ವಾರ್ಫ್. ಯಾವ ಸರ್ ಇದು? ಆರೆಂಜ್ ಚೌಗಟ್ ಡ್ವಾರ್ಫ್. ಇದು ಮಲೇಷಿಯನ್ ಯೆಲ್ಲೋ. ಅದು ಡಿ ಇಂಟು ಟಿ. ಓಕೆ. ಈಗ ಇಷ್ಟು ವೆರೈಟಿ ನಿಮ್ಮ ಇದರಲ್ಲಿ ಇದೆ ಸರ್ ಈಗ? ಓಕೆ. ಈಗ ನೆಕ್ಸ್ಟ್ ಮದರ್ ಪ್ಲಾಂಟಿಗೆ ಹೋಗೋಣ ಸರ್? ಮದರ್ ಪ್ಲಾಂಟಿಗೆ ಹೋಗೋಣ. ಓಕೆ ಸರ್, ಥ್ಯಾಂಕ್ ಯು. ಬಟ್ ನಮಗೆ ಮೇಂಟೈನ್ ಮಾಡೋದಕ್ಕೆ ಈಸಿ ಅನ್ನೋದಕ್ಕೆ ನಾವು ಹೈ ಡೆನ್ಸಿಟಿಗೆ ಹೋಗಿದ್ದೀವಿ. ಈಗ ನಾನು ಇಲ್ಲಿ ಕಟ್ ಮಾಡಿದೆ ಅಂದ್ರೆ ಈ ನೋಟ್ಸ್ ಹೊಸ ಚಿಗುರು ಬಂದು ಇಮಿಡಿಯೇಟ್ ಫ್ಲವರಿಂಗ್ ಬರುತ್ತೆ. 3 ವರ್ಷದ ತನಕ ಬೇಕಾಗತ್ತೆ, ಅದಾದ್ಮೇಲೆ ಅದನ್ನು ಬೇಕಾಗಲ್ಲ. 3 ವರ್ಷದ ತನಕ ಬೇಕಾಗತ್ತೆ, ಅದಾದ್ಮೇಲೆ ಅದನ್ನು ಬೇಕಾಗಲ್ಲ.